ಚಿತ್ರದುರ್ಗದಲ್ಲಿ ನಿನ್ನೆ ಆಯೋಜಿಸಿದ್ದ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮಕ್ಕೆ ಸಚಿವ ಡಿ ಸುಧಾಕರ್ ಚಾಲನೆ ನೀಡಿದರು. ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್, ವಾಲ್ಮೀಕಿ ಸಮುದಾಯದ ನಾಯಕರು ಉಪಸ್ಥಿತರಿದ್ದರು. ಇದೇ ವೇಳೆ ಸಮುದಾಯದ ಪ್ರಮುಖರು ಮತ್ತು ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಸಮಾಜದ ವಿದ್ಯಾರ್ಥಿ ತಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆಗಳನ್ನು ನೀಡುವ ಮೂಲಕ ಆ ವಿದ್ಯಾರ್ಥಿ ಇದೇ ಮದರಿ ನಾಯಕ ದುರ್ಗಾ ಮರೆಯಲಾಗದ ಸ್ವಪ್ನವಾಗಿದ್ದ ಸಿಂಧು. ಬಳಿಕ ಸಚಿವ ಡಿ ಸುಧಾಕರ್ ಮಹರ್ಷಿ ವಾಲ್ಮೀಕಿ ಅವರು ರಾಮಾಯಣ ಮಹಾಕಾವ್ಯ ರಚಿಸುವ ಮೂಲಕ ವಿಶ್ವಕ್ಕೆ ಸ್ವಾತಂತ್ರ್ಯ ಸಹೋದರತೆಯ ತತ್ವವನ್ನು ಸಾರಿದ್ದರು. ವಾಲ್ಮೀಕಿ ಅವರು ತತ್ವಜ್ಞಾನಿಯಾಗಿ ಮಾನವೀಯ ಮೌಲ್ಯಗಳ ಹರಿಕಾರರಾಗಿದ್ದಾರೆ. ಇವರ ಜೀವನವೇ ಪ್ರಗತಿ ಹಾದಿಯಲ್ಲಿ ಹಾಗೂ ಅರಿವಿನ ಮಾರ್ಗದಲ್ಲಿ ಸಾಗಿದೆ ಎಂದರು. ಜಗತ್ತಿನಲ್ಲಿ 6,000 ರಾಮಾಯಣಗಳನ್ನು ರಚಿಸಲಾಗಿದೆ. ಅನೇಕ ಭಾರತೀಯ ಭಾಷೆಗಳಲ್ಲಿ ಹಾಗೂ ಜರ್ಮನಿ, ಇಟಲಿ, ಫ್ರೆಂಚ್, ಇಂಗ್ಲಿಷ್ ಇನ್ನೂ ಮೊದಲಾದ ಭಾಷೆಗಳಲ್ಲಿ ರಾಮಾಯಣಗಳು ರಚನೆಯಾಗಿವೆ. ಕೆಎಸ್ ನವೀನ್, ಮಹರ್ಷಿ ವಾಲ್ಮೀಕಿ ಅವರು ರಾಮಾಯಣದ ಮೂಲಕ ಮಾದರಿ ಸಮಾಜ ನಿರ್ಮಾಣದ ಪರಿಕಲ್ಪನೆಯನ್ನು ಸಮಾಜಕ್ಕೆ ನೀಡಿದ್ದರು. ವಾಲ್ಮೀಕಿ ಅವರ ವಿಚಾರಗಳನ್ನು ಪ್ರತಿಯೊಬ್ಬರಿಗೆ ತಿಳಿಸುವ ಕೆಲಸವಾಗಬೇಕು ಎಂದು ಹೇಳಿದರು. ಯಾವ್ದಾದ್ರೂ ಒಬ್ಬ ಕವಿ ಅಥವಾ ಸಾಹಿತ್ಯ ಹೆಸರು ಅಜರಾಮವಾಗಿರುತ್ತೆ ಅಂತಂದ್ರೆ ಅದು ಮಹರ್ಷಿ ವಾಲ್ಮೀಕಿ ಅನ್ನುವಂಥದ್ದು ನಮ್ಮ ದೇಶದವ್ರು ಬರ್ದಿರೋಂಥದ್ದಲ್ಲ, ಬ್ರಿಟನ್ನಿನ ಒಬ್ಬ ಸಾಹಿತಿ ಬರ್ದಿರೋಂಥದ್ದು. ಇದೇ ಸಂದರ್ಭದಲ್ಲಿ ನಗರದ ಕೋಟೆ ಮುಂಭಾಗದಿಂದ ಜಾನಪದ ಕಲಾಮೇಳಗಳೊಂದಿಗೆ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಹಾಗೂ ಭಾವಚಿತ್ರದ ಮೆರವಣಿಗೆ ನಡೆಯಿತು.